ಕೆಲವೊಂದು ವಿಚಾರಗಳೇ ಹಾಗೆ ನೋಡೋಕೆ ತುಂಬ ಸಿಂಪಲ್ಲು, ನಾವು ಅಷ್ಟು ಗಮನನೇ ಕೊಟ್ಟಿರಲ್ಲ, ದಿವ್ಯ ನಿರ್ಲಕ್ಷ್ಯ ತೋರುವಂಥ ವಿಚಾರಗಳು ಇವೆಲ್ಲ ಏನು ವಿಶೇಷನ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಇಂಥ ಸಣ್ಣ ಪುಟ್ಟ ಸಂಗತಿಗಳು ನಮ್ಮ ಜೀವನದಲ್ಲಿ ಗೊತ್ತೋ ಗೊತ್ತಿಲ್ಲದೆಯೋ ಸಂಕಟಗಳನ್ನೇ ಸೃಷ್ಟಿ ಮಾಡಿಬಿಡ್ತವೆ, ದಿನನಿತ್ಯ ಮಾಡುವಂಥ ಈ ಕೆಲಸಗಳು. ಹಾಗಾದರೆ ಇದು ನಿಜಾನ? ಈ ರೀತಿ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಸೃಷ್ಟಿ ಆಗಬಹುದಾ ಅನ್ನೋ ಅಷ್ಟರ ಮಟ್ಟಿಗೆ ನೀವು ಆಶ್ಚರ್ಯ ಆಗ್ತೀರಾ. ಏನೇನದು, ಅದು ಯಾವುದು ಅಂಥ ವಿಚಾರಗಳು ನೋಡೋಣ ಇವತ್ತಿನ ವಿಶೇಷ ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಇದು ನೋಡಿ, ನೀವೆಲ್ಲ ಸ್ನಾನಕ್ಕೆ ಬಳಸೋ ಬಕೆಟ್. ಹಾಗೆ ನೋಡಿದರೆ ಇದರಲ್ಲಿ ಏನಿದೆ ವಿಷಯ ಅಂತ ಅನಿಸುತ್ತೆ. ಆದರೆ ಸ್ನಾನ ಮಾಡಿದ ನಂತರ ಈ ಬಕೆಟನ್ನು ಯಾವ ರೀತಿ ಇಡ್ತೀವಿ ಅನ್ನೋದ್ರ ಮೇಲೂ ಕೂಡ ಕೆಲವೊಮ್ಮೆ ಅದೃಷ್ಟ ದುರಾದೃಷ್ಟಗಳು ಅವಲಂಬನೆಯಾಗಿದೆ ಅಂದರೆ ನಂಬಲೇಬೇಕು. ನೋಡಿ, ಸ್ನಾನ ಆದಮೇಲೆ ಬಕೆಟನ್ನು ಯಾವ ಕಾರಣಕ್ಕೂ ಖಾಲಿ ಬಿಡಬಾರ್ದು ಅನ್ನೋ ನಂಬಿಕೆ ಇದೆ. ಒಂದು ಸ್ವಲ್ಪ ನೀರನ್ನಾದರೂ ಬಿಟ್ಟು ಬರಬೇಕು, ಇಲ್ಲ ಬಕೆಟನ್ನೇ ಬೋರಲು ಇಟ್ಟು ಬರಬೇಕು. ಹೀಗೆ ಮಾಡದೆ ಖಾಲಿ ಬಕೆಟ್ ಯಥಾವತ್ತು ಇಟ್ಟು ಬರೋದನ್ನು ಅಭ್ಯಾಸ ಮಾಡಿಕೊಂಡಿದ್ರೆ ನಿಧಾನವಾಗಿ ಹಣಕಾಸಿನ ಸಮಸ್ಯೆಗಳು ಶುರುವಾಗ್ತವೆ ಮನೆಯಲ್ಲಿ, ಅಥವಾ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ವೆಚ್ಚ ಶುರುವಾಗತ್ತೆ ಅನ್ನೋ ನಂಬಿಕೆ. ಇದೇ ಸ್ನಾನದ ಮನೆ ವಿಚಾರದಲ್ಲಿ ಇನ್ನೂ ಒಂದು ವಿಷಯ ಇದೆ. ಯಾರು ನೀರನ್ನು ವೇಸ್ಟ್ ಮಾಡ್ತಾರೋ ಅಂಥವರ ಭಾವನೆಗಳ ಮೇಲೆ ನಕಾರಾತ್ಮಕ ಪರಿಣಾಮ ಉಂಟಾಗತ್ತೆ ಅನ್ನೋ ನಂಬಿಕೆ. ನೀರಿಗೆ ಅಧಿಪತಿ ಚಂದ್ರ. ಈ ಚಂದ್ರ ಮನೋಕಾರಕ. ಚಂದ್ರನ ಎಫೆಕ್ಟ್ ಎಷ್ಟು ನೇರವಾಗಿರುತ್ತೆ ಅಂದರೆ ನಮ್ಮ ಮನಸ್ಸಿನ ಎಲ್ಲ ಭಾವನೆಗಳನ್ನು ಕೂಡ ನಿಯಂತ್ರಿಸ್ತಾನೆ ಚಂದ್ರ. ನಮ್ಮ ಖುಷಿ, ಸಿಟ್ಟು, ಸೇಡು, ದುಃಖ ಎಲ್ಲವೂ ಕೂಡ ಚಂದ್ರನ ನೇರ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ. ಹೀಗಾಗಿ ಯಾರು ಅನಗತ್ಯವಾಗಿ ಟ್ಯಾಪ್ ತಿರುಗಿಸಿ ಬರ್ತಾರೋ, ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಬಳಸಿ ವೇಸ್ಟ್ ಮಾಡ್ತಾರೋ ಅಂಥವ್ರ ಮೇಲೆ ಚಂದ್ರ ಸಿಟ್ಟಾಗ್ತಾನೆ ಅನ್ನೋ ನಂಬಿಕೆ. ಹೀಗಾಗಿ ಅನಗತ್ಯವಾಗಿ ನೀರು ಬಳಸಿ ಅಥವಾ ಪೋಲು ಮಾಡಿ ಚಂದ್ರನ ಅವಕೃಪೆಗೆ ತುತ್ತಾಗಬೇಡಿ. ಇದೇ ಟ್ಯಾಪ್ ವಿಚಾರವಾಗಿ ಇನ್ನೂ ಒಂದು ಸರಳ ಆದರೆ ಮಹತ್ವದ ಅಂಶ ಇದೆ. ಟ್ಯಾಪ್ ಆನ್ ಮಾಡಿ ಹರಿಯೋ ನೀರಿನ ಜೊತೆ ಒಂದು ಚಮಚ ಅರಿಶಿಣದ ಪುಡಿಯನ್ನು ಅಥವಾ ಅರಿಶಿಣವನ್ನು ಹಿಡಿದರೆ ಅದರಿಂದ ಶುಭ ಫಲಗಳನ್ನು ಆಕರ್ಷಿಸಬಹುದು ಅನ್ನೋ ನಂಬಿಕೆ. ಅರಿಶಿಣವನ್ನು ಲಕ್ಷ್ಮಿಯ ಪ್ರಸಾದ ಅಂತ ನಂಬಲಾಗಿದೆ. ಅಲ್ಲದೆ ಅರಿಶಿಣ ಗುರುಗ್ರಹವನ್ನು ಪ್ರತಿನಿಧಿಸುತ್ತೆ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ದೂರ ಆಗಿ ಆ ಜಾಗದಲ್ಲಿ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಈ ಮೂಲಕ ಗುರುಗ್ರಹದ ಅನುಕೂಲ ಪೂರ್ಣ ಪ್ರಮಾಣದಲ್ಲಿ ಲಭಿಸುತ್ತೆ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಗುರುವಿನ ದೋಷಗಳಿದ್ದಲ್ಲಿ ಅದರಿಂದ ಕೂಡ ಮುಕ್ತಿ ಸಿಗತ್ತೆ ಅನ್ನೋ ನಂಬಿಕೆಗಳಿವೆ. ಇನ್ನು ನೆಲ ಒರೆಸೋಕೆ ನೀವೇನಾದರೂ ಹಳೇದಾಗಿರೋ ನಾವು ಬಳಸಿರೋ ಬಟ್ಟೆಗಳನ್ನು ಬಳಕೆ ಮಾಡ್ತಾ ಇದ್ದರೆ ಮೊದಲು ಈ ಅಭ್ಯಾಸವನ್ನು ಬದಲಿಸ್ಕೊಳ್ಳಿ. ಯಾಕಂದರೆ ಹಳೆಯ ಬಟ್ಟೆಗಳಲ್ಲಿ ಅದನ್ನು ಬಳಸಿದ ವ್ಯಕ್ತಿಯ ಎನರ್ಜಿ ಇರುತ್ತೆ. ಇಂಥ ಬಟ್ಟೆಗಳನ್ನು ಬಳಸಿ ನೆಲ ಒರೆಸಿದಾಗ ಆ ವ್ಯಕ್ತಿಯ ಎನರ್ಜಿ ಅಂಶ ನಾವು ತೊಳೆದಂತೆ ಒರೆಸಿದಂತೆ ಇದು ನೆಗೆಟಿವ್ ಎನರ್ಜಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಇದರಿಂದ ಒರೆಸೋದಕ್ಕೆ ಧರಿಸಿದ್ದ ವ್ಯಕ್ತಿಯ ಜಾತಕದಲ್ಲಿನ ರಾಹುವಿನ ಸ್ಥಾನದ ಮೇಲೆ ಪ್ರಭಾವ ಆಗುತ್ತೆ. ಪರಿಣಾಮ ಆ ವ್ಯಕ್ತಿಯ ವೈಯಕ್ತಿಕ ಸಂಬಂಧ ಅಥವಾ ವೃತ್ತಿಪರ ವಿಚಾರಗಳಲ್ಲಿ ಇಳಿಮುಖ ಬೆಳವಣಿಗೆ ಶುರುವಾಗುತ್ತೆ ಅನ್ನೋ ನಂಬಿಕೆ ಶಾಸ್ತ್ರಗಳ ಪ್ರಕಾರ. ಅಡುಗೆ ಮನೆಯಲ್ಲಿ ಕೆಲಸ ಇಲ್ಲದೆ ಇದ್ದಾಗ ನೀವು ಬಳಸೋ ತವಾ ರೀತಿಯ ಪದಾರ್ಥಗಳನ್ನು ಸರಿಯಾಗಿಡಬೇಕು. ಬಳಕೆ ಆದಮೇಲೆ ತೊಳೆದು ಉಲ್ಟಾ ಏನಾದರೂ ಇಟ್ಟರೆ ಇದರಿಂದನೂ ಹಣಕಾಸಿನ ತೊಂದರೆಯಾಗತ್ತೆ ಅನ್ನೋ ನಂಬಿಕೆ ಇದೆ. ಅಲ್ಲದೆ ರಾತ್ರಿ ಮಲಗೋ ಮುನ್ನ ಇಂಥ ಪದಾರ್ಥಗಳನ್ನು ಕಣ್ಣಿಗೆ ಕಾಣೋ ರೀತಿ ಇಡದಿರೋದು ಒಳ್ಳೆಯದು. ಜೊತೆಗೆ ಪಾತ್ರೆಗಳನ್ನು ತೊಳೆದೇ ಮಲಗೋದು ಉತ್ತಮ. ಬೆಳಗ್ಗೆ ತೊಳೆದ್ರಾಯ್ತು ಅಂತೇನಾದರೂ ನೀವು ಹಾಗೆ ಮಲಗೋ ಅಭ್ಯಾಸ ಇದ್ದರೆ ಮೊದಲು ಅದನ್ನು ಬದಲಿಸ್ಕೊಳ್ಳಿ. ಇದರಿಂದ ಮನೆಯಲ್ಲಿ ಅಶಾಂತಿ ಮತ್ತು ಹಣಕಾಸಿನ ನಷ್ಟದ ವಾತಾವರಣ ಶುರುವಾಗುತ್ತೆ. ಅಲ್ಲದೆ ಅಡುಗೆ ಮನೆಯಲ್ಲಿ ಉಪ್ಪನ್ನು ತಾಮ್ರ ಅಥವಾ ಅಲ್ಯೂಮಿನಿಯಂ ಬಾಕ್ಸ್ಗಳಲ್ಲಿ ಇಡಬಾರ್ದು, ಬದಲಿಗೆ ಗ್ಲಾಸ್, ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡೋದು ಉತ್ತಮ. ಜೊತೆಗೆ ಉಪ್ಪನ್ನು ಮಸಾಲಾ ಡಬ್ಬಗಳ ಜೊತೆ ಇಡಲೇಬಾರದು. ಇನ್ನು ನೀರಿನ ವಿಚಾರದಲ್ಲೂ ಸಾಮಾನ್ಯವಾಗಿ ಒಂದು ತಪ್ಪಾಗತ್ತೆ. ಎಲ್ಲರ ಮನೆಯಲ್ಲೂ ಇದು ನಡೆಯುತ್ತೆ. ಮಲಗೋವಾಗ ಬಹುತೇಕ ಜನ ತಲೆ ಪಕ್ಕದಲ್ಲೇ ನೀರಿಟ್ಕೊಂಡು ಮಲಗ್ತಾರೆ. ಬಾಯಾರಿಕೆ ಆದರೆ ತಕ್ಷಣ ಕುಡಿಯೋಕಿರಲಿ ಅಂತ. ಮಧ್ಯರಾತ್ರಿ ನಿದ್ದೆಯಲ್ಲಿದ್ದಾಗ ಯಾರು ಎದ್ದು ಹೋಗ್ತಾರೆ ಅನ್ನೋ ಕಂಫರ್ಟ್ಗೋಸ್ಕರ ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಬಹಳಷ್ಟು ಜನ. ಆದರೆ ಬಹಳ ಕೆಟ್ಟ ಅಭ್ಯಾಸ ಅನ್ನತ್ತೆ ಶಾಸ್ತ್ರ. ಸಾಧ್ಯವಾದರೆ ಹತ್ತಿರದಲ್ಲಿ ಇಟ್ಕೋಬಾರ್ದು, ಇಲ್ಲವೇ ತಲೆ ಮೇಲೆ ನೀರಿನ ಬಾಟ್ಲ್ ಅಥವಾ ಲೋಟ ಇಟ್ಕೊಳ್ಳೇಬಾರ್ದು ಅನ್ನೋ ನಿಯಮ ಇದೆ. ಮೊದಲೇ ಹೇಳಿದಂತೆ ನೀರು ಮನೋಕಾರಕ, ಚಂದ್ರನಿಗೆ ಸಂಬಂಧಪಟ್ಟಿರೋದ್ರಿಂದ ಮನಸ್ಸಿನ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಅನ್ನೋದು ಶಾಸ್ತ್ರೋಕ್ತಿ. ಅಲ್ಲದೆ ಮಲಗೋ ಬೆಡ್ ಪಕ್ಕದಲ್ಲೇ ಇರೋ ಸೈಡ್ ಟೇಬಲಲ್ಲಿ ಔಷಧಿಗಳನ್ನು ಇಟ್ಕೊಳ್ಬಾರ್ದು.
ಇದು ಕೂಡ ಇನ್ನಷ್ಟು ಅನಾರೋಗ್ಯಕ್ಕೆ ಎಡೆ ಮಾಡಿಕೊಡುತ್ತೆ ಅಥವಾ ಗುಣಮುಖರಾಗೋ ಪ್ರಕ್ರಿಯೆಯನ್ನು ನಿಧಾನ ಮಾಡುತ್ತೆ. ಬದಲಿಗೆ ಬೆಡ್ರೂಮಿನ ಉತ್ತರ ದಿಕ್ಕಲ್ಲಿ ಮುಚ್ಚಿರೋ ಬಾಕ್ಸ್ನಲ್ಲಿ ಮೆಡಿಸಿನ್ ಇಡೋದು ಒಳ್ಳೆಯದು. ಇದ್ರ ಜೊತೆ ಮಲಗೋ ಜಾಗದ ತುಂಬ ಹತ್ತಿರದಲ್ಲೇ ಬಳಸಿದ ವಾಶ್ ಮಾಡದ ಬಟ್ಟೆಗಳನ್ನು ಇಟ್ಕೋಬಾರ್ದು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇಟ್ಕೋಬಾರ್ದು. ಅಲ್ಲದೆ ಮನೆಯೊಳಗೆ ಬಳಸೋ ಚಪ್ಪಲಿಗಳನ್ನಂತೂ ಇಡಲೇಬಾರ್ದು. ನಿರ್ಲಕ್ಷ್ಯ ಮಾಡಿ ಇಟ್ಕೊಂಡಲ್ಲಿ ಇದರಿಂದ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಅಲ್ಲದೆ ರಾತ್ರಿ ಮಲಗೋ ಮುನ್ನ ಹರಳುಪ್ಪಿನಿಂದ ಕೈ ಉಜ್ಜಿಕೊಂಡು ತೊಳೆದುಕೊಂಡ್ರೆ ಇಡೀ ದಿನ ನಿಮ್ಮ ಮೇಲೆ ಬಿದ್ದಿರೋ ಎಲ್ಲ ರೀತಿಯ ಕೆಟ್ಟ ದೃಷ್ಟಿ ಸಹ ಕಳೆದು ಹೋಗುತ್ತೆ ಅನ್ನೋ ನಂಬಿಕೆ. ಜೊತೆಗೆ ಸ್ನಾನ ಮಾಡುವಾಗ ಬಕೆಟ್ಟಿನ ನೀರಿಗೆ 1 ಚಮಚ ಉಪ್ಪು ಬೆರೆಸಿ ಸ್ನಾನ ಮಾಡೋದ್ರಿಂದ ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ. 1 ಚಮಚ ಅರಿಶಿನ ಬೆರೆಸ್ಕೊಂಡ್ರೆ ಕಷ್ಟಗಳು ಕಳೆದು ಒಳ್ಳೆ ಕಾಲ ಬರುತ್ತೆ. ಸ್ನಾನ ಮಾಡೋ ನೀರಲ್ಲಿ 4-6 ಏಲಕ್ಕಿ ಬಳಸಿದರೆ ಕಷ್ಟಕಾಲ ಬೇಗ ಕರಗತ್ತೆ ಅನ್ನೋ ನಂಬಿಕೆ. 1 ಚಮಚ ಹಾಲನ್ನು ಬೆರೆಸ್ಕೊಂಡ್ರೆ ದೀರ್ಘಾಯುಷ್ಯ ಲಭಿಸುತ್ತೆ ಅನ್ನೋ ನಂಬಿಕೆ. ಕಸ ಅಥವಾ ವೇಸ್ಟ್ ಪೇಪರ್ಗಳನ್ನು ಒಬ್ಬರು ಇನ್ನೊಬ್ಬರು ಬರಿಗೈಗೆ ಕೊಡಬಾರ್ದು ಅನ್ನೋ ನಂಬಿಕೆ ಇದೆ. ಈ ರೀತಿ ಮಾಡೋದ್ರಿಂದ ಕಸ ವಿನಿಮಯ ಮಾಡಿಕೊಳ್ಳೋ ವ್ಯಕ್ತಿಗಳ ನಡುವೆ ಸಂಬಂಧ ಹಾಳಾಗುತ್ತೆ. ಇದಿಷ್ಟು ಬಹಳ ಸರಳ ಆದರೆ ಜೀವನದಲ್ಲಿ ಮಹತ್ವದ ಬದಲಾವಣೆ ತರಬಲ್ಲಂಥ ವಿಚಾರಗಳು ಮತ್ತು ನಂಬಿಕೆಗಳು. ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ವಿಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.